ಬಿಜೆಪಿ ಮುಖಂಡ ದೇವರಾಜೇಗೌಡ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ದೇವರಾಜೇಗೌಡ ಬಂಧನ ಮಾಡಿರೋದು ರಾಜಕಾರಣ, ಪೆನ್ಡ್ರೈವ್ನಲ್ಲಿ ಡಿಕೆ ಪಾತ್ರದ ಬಗ್ಗೆ ಸಾಕ್ಷಿ ಹೇಳೋದಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಕೆಂಡಕಾರ್ತಾ ಇದ್ದಾರೆ. ಆಡಿಯೋ ಬಾಂಬ್ ನಂತರ ದೇವರಾಜೇಗೌಡ ಬಂಧನ ಆಗಿದೆ. ಇಟ್ ಇಸ್ ಪ್ಯೂರ್ಲಿ ಪೊಲಿಟಿಕಲ್ ಡ್ರಾಮಾ ಅನ್ನೋದು ಪ್ರಹ್ಲಾದ್ ಜೋಶಿ ಹಾಗೂ ಸಿಟಿ ರವಿ ಅವರ ಆರೋಪ ಆಗ್ತಾ ಇದೆ. ಅನ್ನುವ ವಕೀಲರು ನಮ್ಮ ಪಕ್ಷದ ಮುಖಂಡರು ಇವರನ್ನು ಬಂಧನ ಮಾಡಿರೋದು ಯಾವ ರೀತಿ ಇದರಲ್ಲಿ ರಾಜಕಾರಣ ನಡೆದಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗ್ತದೆ. ಸ್ವಾರ್ಥ ರಾಜಕಾರಣ, ಪಕ್ಷ ರಾಜಕಾರಣ ಮತ್ತು ಯಾರು ತಮ್ಮ ವಿರೋಧಿಗಳಿದ್ದಾರೋ ಅವ್ರನ್ನ ಮುಗಿಸ್ಬೇಕು ಅನ್ನುವಂಥದ್ದು. ದೇವರಾಜ್ ಅವರು ಡಿ ಕೆ ಶಿವಕುಮಾರ್ ಅವರ ಪಾತ್ರದ ಬಗ್ಗೆ ಸಾಕ್ಷಿಯನ್ನು ಬಿಡುಗಡೆ ಮಾಡೋ ತನಕ ಅವ್ರದ್ದೆಲ್ಲೂ ಹೆಸರಿರಲಿಲ್ಲ. ಅದಾದ ನಂತರ ಹೊಸ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ ನಿರ್ಮಾಣ ಮಾಡಿ ಅವ್ರನ್ನ ಬಂಧಿಸ್ತಾ ಇದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಒಂದು ಮುಚ್ಚಾಕುವ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ಏನು ರೇವಣ್ಣ ಅವರನ್ನ ಸಿಗಿಸಿ ಹಾಕಲಿಕ್ಕೆ ಷಡ್ಯಂತ್ರವನ್ನು ರೂಪಿಸಿ ಕಿಡ್ನ್ಯಾಪ್ ಆಗಿದೆ ಇಲ್ಲ ಅನ್ನೋದೇನು ಕ್ವಶನ್ ಮಾರ್ಕ್ ಮೂಡಿದೆ. ಸೊ ಅದರಲ್ಲಿ ಎಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಕ್ಕಾಕೋತಾರೋ ಅನ್ನುವಂಥ ಭಯದಿಂದ ಈ ದೇವರಾಜ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ಇದರ ಅರ್ಥ ಡಿ ಕೆ ಶಿವಕುಮಾರ್ ಅವರಿಗೆ ಭಯ ಇದೆ. ಇದರರ್ಥ ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯಸಮ್ಮತವಾದಂತಹ ಒಂದು ತನಿಖೆ ಬೇಕಿಲ್ಲ ಡಿ ಕೆ ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ. ಹಾಗಾಗಿ ಎಲ್ಲೋ ಒಂದು ಕಡೆ ಯಾರನ್ನೋ ರಕ್ಷಣೆ ಮಾಡೋದು ಮತ್ತು ಯಾವುದೋ ಒಂದು ಕುಟುಂಬವನ್ನು ಮತ್ತು ಒಂದು ಪಕ್ಷವನ್ನು ಮುಗಿಸುವಂಥ ಒಂದು ಹುನ್ನಾರ ಇದರಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಅದರಲ್ಲಿ ಎರಡು ಮಗ್ಗಲಿದೆ. ಒಂದು ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ಇತ್ಯಾದಿಗೆ ಸಂಬಂಧಪಟ್ಟಂಥ ಒಂದು ಪ್ರಕರಣ, ಮತ್ತು ಅದನ್ನು ಕನಿಷ್ಠ ಸಂವೇದನೆಯೂ ಇಲ್ಲದೆ ಪರಿಣಾಮಗಳ ಬಗ್ಗೆಯೂ ಆಲೋಚಿಸದೆ ರಾಜಕೀಯ ದುರ್ಲಾಭಕ್ಕಾಗಿ ಬಳಸ್ಕೊಂಡಿರ್ತಕ್ಕಂಥ ರೀತಿ. ಈಗ ಹೆಣ್ಮಕ್ಳು ಯಾವ ಪರಿಸ್ಥಿತಿಗೆ ಬಲಿಯಾಗಿದ್ದಾವೆ ಅಂತ ನಾವು ಇವತ್ತು ಹೇಳಕ್ಕೆ ಬರೋದಿಲ್ಲ. ಅದು ಅವರ ಕನಿಷ್ಠ ಗೌರವವನ್ನು ಕಾಪಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತೆ ಮಾಡಬೇಕಾಗಿದ್ದು ಜವಾಬ್ದಾರಿಯುತ ನಾಗರಿಕನ ಕರ್ತವ್ಯ ಇತ್ತು. ಆದರೆ ಈ ಪ್ರಕರಣ ನೋಡಿದಾಗ ಇದರ ದುರ್ಲಾಭ ಪಡೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾರು ಮಾಡಿದ್ದಾರೆ ಏನು ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕು. ಆದರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜನತಾದಳ ಮತ್ತು ಬಿಜೆಪಿ ಮೈತ್ರಿಕೂಟದ ಎದುರಾಳಿಯಾಗಿದ್ದು ಕಾಂಗ್ರೆಸ್ ಪಾರ್ಟಿ. ಅದರ ರಾಜಕೀಯ ಲಾಭ ಅಥವಾ ದುರ್ಲಾಭ ಅವ್ರಿಗೆ ಮಾತ್ರ ಆಗೋಕ್ಕೆ ಸಾಧ್ಯ ಇದ್ದಿದ್ದು. ಅಂದರೆ ರಾಜಕೀಯ ದುರ್ಲಾಭ ಪಡೆಯುವ ಸಂಚು ನಡೆಸಿದ್ರೆ ಅದು ನೋ ಡೌಟ್ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕಾಂಗ್ರೆಸ್ಸೇ ಮಾಡಿರಬೇಕು. ಯಾಕೆ ಇನ್ಯಾರಿಗೆ ಲಾಭ ಆಗತ್ತೆ? ಒಂದಲ್ಲ ಒಂದಿನ ಸತ್ಯ ಗೊತ್ತಾಗೇ ಆಗತ್ತೆ. ಪ್ರಜ್ವಲ್ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಅನ್ನುವಂತಹ ಆಗ್ರಹ ಬಿಜೆಪಿ ನಾಯಕರಿಂದ ಕೇಳ್ಬರ್ತಾ ಇದೆ. ನಿಮ್ಮ ಪಾತ್ರ ಇಲ್ಲದೇ ಇದ್ರೆ ಹಾಲಿ ನ್ಯಾಯಾಧೀಶರ ತನಿಖೆಗೆ ಒಪ್ಪಿಸ್ಲಿ, ಇಡೀ ತನಿಖೆ ನ್ಯಾಯಸಮ್ಮತವಾಗಿ ಆಗ್ಬೇಕು ಅನ್ನೋ ಆಗ್ರಹವನ್ನ ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ರು ಸರಿ, ಪ್ರಜ್ವಲ್ರನ್ನ ಯಾಕೆ ಬಿಟ್ರು? ಪ್ರಜ್ವಲ್ ರೇವಣ್ಣ ಹೊರಗೆ ಹೋಗೋದಕ್ಕೆ ಯಾಕೆ ಬಿಟ್ರಿ ಅಂತ ಸರ್ಕಾರವನ್ನ ಪ್ರಶ್ನೆ ಕೇಳಿದ್ದಾರೆ. ಈ ಮೂಲಕ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಹಾಗೂ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ತನಿಖೆ ನಿಷ್ಪಕ್ಷಪಾತವಾಗಿ ಸಾಕ್ತಾ ಇಲ್ಲ ಅನ್ನೋದು ಇವರ ಆರೋಪ. ತಪ್ಪು ಮಾಡಿದ್ದಿದ್ದು ಏನು ಉತ್ತರ ಕೊಡ್ತಾರೆ? ನಾನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಮತ್ತೊಮ್ಮೆ ಪ್ರಶ್ನೆ ಕೇಳ್ತೀನಿ. ನೀವು ಪ್ರಜ್ವಲ್ ರೇವಣ್ಣನ ಹೊರಗೆ ಹೋಗೋಕ್ಕೆ ಯಾಕೆ ಬಿಟ್ರಿ? 21ನೇ ತಾರೀಕು ಕ್ಲಿಪ್ಪಿಂಗ್ ಬಂದಿತ್ತು. ಯಾಕೆ FIR ಮಾಡಲಿಲ್ಲ ನೀವು? ಎಲ್ಲ ಕಡೆ ಬಂದರು. ಇದಕ್ಕೆ ಯಾವುದೂ ಉತ್ತರ ಕೊಡಲ್ಲ ಅವರು. ಯಾಕಂದ್ರೆ ಅವ್ರ ಕಡೆ ಉತ್ತರ ಇಲ್ಲ. ಅವರು ಅಯೋಗ್ಯರಿದ್ದಾರೆ. ಹಾಗಾಗಿ ಅವರು ಉತ್ತರವನ್ನು ಕೊಡೋದಿಲ್ಲ. ಮತ್ತು ಇದಕ್ಕೆ ಯಾರೀಗ ಡಿ ಕೆ ಶಿವಕುಮಾರ್ ಅವರ ಒಂದು ತಪ್ಪುಗಳನ್ನು, ಡಿ ಕೆ ಶಿವಕುಮಾರ್ ಅವರ ದೋಷಗಳನ್ನು ತೋರಿಸ್ತಾರೆ, ಅವ್ರನ್ನೆಲ್ಲರ ಮೇಲೂ ಹಲ್ಲೆ, ಆಕ್ರಮಣ ಮತ್ತು ಬಂಧನ ಇದು ನಡೀತಾನೆ ಇರ್ತದೆ. ಪ್ರಜ್ವಲ್ ಪ್ರಕರಣ ಈಗ SIT ಮುಂದಿದೆ. ರಾಜಕೀಯ ಪರಿಸ್ಥಿತಿ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಇವತ್ತು ನಾವು ಹೇಳೋಕ್ಕಾಗಲ್ಲ. ರಾಜಕಾರಣ ವಿನ್ ಸಿಚುವೇಶನ್ ಅನ್ನು ಅವಲಂಬಿಸಿರುತ್ತೆ. ಅದು ಲೋಕಸಭಾ ಚುನಾವಣೆಯ ಫಲಿತಾಂಶ, ಅದರ ನಂತರ ಆ ಫಲಿತಾಂಶ ಎರಡೂ ಪಕ್ಷಗಳಿಗೆ ಪೂರಕವಾಗಿದ್ದಾಗ ಇಬ್ಬರಿಗೂ ಈ ಮೈತ್ರಿಯಿಂದ ಲಾಭ ಆಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಫಲಿತಾಂಶ ಬರೋವರೆಗೂ ನಾವು ಕಾಯಬೇಕು. ನೋಡಿ, ಪ್ರಕರಣ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಅದರಲ್ಲಿ ಎರಡು ಮಗ್ಗಲಿದೆ. ಒಂದು ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ಇತ್ಯಾದಿಗೆ ಸಂಬಂಧಪಟ್ಟಂತ ಒಂದು ಪ್ರಕರಣ, ಮತ್ತು ಅದನ್ನ ಕನಿಷ್ಠ ಸಂವೇದನೆಯೂ ಇಲ್ಲದೆ ಪರಿಣಾಮಗಳ ಬಗ್ಗೆಯೂ ಆಲೋಚಿಸದೆ ರಾಜಕೀಯ ದುರ್ಲಾಭಕ್ಕಾಗಿ ಬಳಸ್ಕೊಂಡಿರ್ತಕ್ಕಂಥ ರೀತಿ. ಈಗ ಹೆಣ್ಮಕ್ಳು ಯಾವ ಪರಿಸ್ಥಿತಿಗೆ ಬಲಿಯಾಗಿದ್ದಾವೆ ಅಂತ ನಾವು ಇವತ್ತು ಹೇಳಕ್ ಬರೋದಿಲ್ಲ. ಅದು ಅವರ ಕನಿಷ್ಠ ಗೌರವವನ್ನು ಕಾಪಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತೆ ಮಾಡಬೇಕಾಗಿದ್ದು ಜವಾಬ್ದಾರಿಯುತ ನಾಗರಿಕನ ಕರ್ತವ್ಯ ಇತ್ತು. ಆದರೆ ಈ ಪ್ರಕರಣ ನೋಡಿದಾಗ ಇದರ ದುರ್ಲಾಭ ಪಡೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾರು ಮಾಡಿದ್ದಾರೆ ಏನು ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕು. ಆದರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜನತಾದಳ ಮತ್ತು ಬಿಜೆಪಿ ಮೈತ್ರಿಕೂಟದ ಎದುರಾಳಿಯಾಗಿದ್ದು ಕಾಂಗ್ರೆಸ್ ಪಾರ್ಟಿ. ಅದರ ರಾಜಕೀಯ ಲಾಭ ಅಥವಾ ದುರ್ಲಾಭ ಅವ್ರಿಗೆ ಮಾತ್ರ ಆಗೋಕ್ಕೆ